ಸೊ ಇವತ್ತು DH ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ DH ಅಂದರೆ ನಿಮ್ಗೆ ಗೊತ್ತಿದೆ, ದುಬೈ ಹೆಲ್ತ್ ಅಥಾರಿಟಿ ಎಕ್ಸಾಮ್. ಸೊ ದುಬೈ ಹೆಲ್ತ್ ಅಥಾರಿಟಿ ಎಕ್ಸಾಮ್ನ ಏನಕ್ಕೆ ಬರೀತು ಅಂದರೆ, ನೀವು ಆ್ಯಸ್ ಎ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿ ದುಬೈಯಲ್ಲಿ ವರ್ಕ್ ಮಾಡಬೇಕಂದ್ರೆ ನಿಮಗೆ DH ಲೈಸೆನ್ಸ್ ಬೇಕಾಗುತ್ತೆ. ಸೊ DH ಲೈಸೆನ್ಸ್ ಬೇಕಂದ್ರೆ ನೀವು DH ಎಕ್ಸಾಮ್ನ ಬರಿಬೇಕಾಗತ್ತೆ. ಸೊ ಇದು ಯಾರು ಬರೀತಾರೆ ಅಂದರೆ, ಮೇಯ್ನಾಗಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಯಾರು ಇರ್ತಾರೆ, ಎಕ್ಸಾಂಪಲ್ ನರ್ಸಸ್, ಡಾಕ್ಟರ್ಸ್, ಫಿಸಿಯೋಥೆರಪಿಸ್ಟ್, ಯಾರೇ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಇರಲಿ. ಸೊ DH ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ, DH ಎಕ್ಸಾಮಲ್ಲಿ ನಿಮಗೆ ಟೋಟಲ್ 150 ಕ್ವಶನ್ಸ್ ಇರುತ್ತೆ. ಸೊ ಅದನ್ನು ಅಟೆಂಡ್ ಮಾಡಲಿಕ್ಕೆ ನಿಮಗೆ 160 ಮಿನಿಟ್ಸ್ ಇರುತ್ತೆ. ಸೊ 160 ಮಿನಿಟ್ಸಲ್ಲಿ ನೀವು 150 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 1 ಕ್ವಶನ್ಸ್ನ ಅಟೆಂಡ್ ಮಾಡಲಿಕ್ಕೆ ನಿಮಗೆ 1 ಮಿನಿಟ್ ಟೈಮ್ ಸಿಗುತ್ತೆ. ಇದರಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ನೋಡೋದಾದರೆ, ಸೊ ನಿಮಗೆ 60% ಪಾಸಿಂಗ್ ಪರ್ಸೆಂಟೇಜ್ ಇರುತ್ತೆ. 60% ಅಂದರೆ ನಿಮಗೆ ಆಲ್ಮೋಸ್ಟ್ 90 ಕ್ವಶನ್ಸ್ನ ಸರಿ ಮಾಡಬೇಕಾಗುತ್ತೆ. ಸೊ ಓವರಾಲ್ ಆಗಿ ನೀವು 90 ಕ್ವಶನ್ಸ್ನ ಸರಿ ಮಾಡಿದ್ರೆ ನೀವು DH ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಮತ್ತು ನಿಮ್ಗೆ ಇದರಲ್ಲಿ 3 ಅಟೆಂಪ್ಟ್ಸ್ ಇರುತ್ತೆ. ಸೊ ನಿಮಗೆ 1 ಅಟೆಂಪ್ಟ್ಸ್ ನಿಮ್ಗೆ ಪಾಸ್ ಆಗಿಲ್ಲ ಅಂದರೆ ನಿಮ್ಗೆ ಮತ್ತೆ 2 ಅಟೆಂಪ್ಟ್ಸ್ ಇರುತ್ತೆ. ಸೊ ನಿಮಗೆ 3 ಅಟೆಂಪ್ಟ್ಸ್ ಇದ್ದರೆ 3 ಅಟೆಂಪ್ಟ್ಸಲ್ಲಿ ಪಾಸ್ ಆಗಿಲ್ಲ ಅಂದರೆ ನಿಮಗೆ ಮತ್ತೆ 2 ಇಯರ್ಸ್ ಆದ ನಂತರನೇ ನಿಮಗೆ ಇದನ್ನು ಎಕ್ಸಾಮ್ ಬರೀಬೇಕಾಗುತ್ತೆ. ಮತ್ತು ನೀವು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಮತ್ತೆ ಎಕ್ಸಾಮ್ನ ಅಪ್ಲೈ ಮಾಡ್ಬೋದು. ನಿಮಗೆ ಅವಾಗ 1 ಅಟೆಂಪ್ಟ್ ಎಕ್ಸಾಮ್ ಸಿಗುತ್ತೆ. 1 ಅಟೆಂಪ್ಟಲ್ಲಿ ಎಕ್ಸಾಮ್ನ ಬರಿಬೋದು.